ಆಗಸ್ಟ್ 18 ವರ್ಷ ದ್ವಿತೀಯ ಪಿಯುಸಿ ಓದುತ್ತಿದೆ. ನಾವು ಸುಮಾರು 20 ಮನೆ ಬಾಡಿಗೆ ಕೊಟ್ಟಿದ್ವಿ. ಅದರಲ್ಲಿ ನಮ್ಮ ಮನೆ ಪಕ್ಕಕ್ಕೆ ಇದ ಒಂದು ಮನೇಲಿ ಒಂದು ಸಂಸಾರ ಇತ್ತು. ಅವರದು ಲವ್ ಮ್ಯಾರೇಜ್. ಆಂಟಿ ಸುಮಾರು 35 ವರ್ಷ, ನೋಡೋಕ್ಕೆ ಬೆಳ್ಳಗೆ ತೆಳ್ಳಗೆ ಸುಂದರವಾಗಿ, ಇನ್ನು 10ನೇ ಕ್ಲಾಸ್ ಹುಡುಗಿ ತರ ಇದ್ರು. ಇವ್ರು ಮೂಲತಃ ಉತ್ತರ ಭಾರತದವರು. ಇವರ ತಂದೆ ಇಲ್ಲಿಗೆ ಬಂದು 20 ವರ್ಷವಾಗಿತ್ತು. ಹೀಗಾಗಿ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡುತ್ತಿದ್ದರು. ಮತ್ತೆ ಗಂಡ ಹೆಂಡತಿ ಇಬ್ಬರೂ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗುತ್ತಿದ್ದರು. ಅವರಿಗೆ ಒಂದು 4 ವರ್ಷದ ಮಗು ಇತ್ತು. ಗಂಡ ಹೆಂಡತಿ ಇಬ್ಬರೂ ತುಂಬಾ ಸೋಷಿಯಲ್ ಆಗಿ ಎಲ್ಲರ ಹತ್ತಿರ ಮಾತಾಡುತ್ತಿದ್ದರು. ಆಂಟಿ ಆಗಾಗ ಮನೆಗೆ ಬಂದು ಅಮ್ಮ ಜೊತೆ ಮಾತಾಡುತ್ತಿದ್ದರು. ಆಂಟಿಗೆ ಚಿಕ್ಕ ವಯಸ್ಸಿನಲ್ಲೇ ಲವ್ ಮಾಡಿ ಮದುವೆ ಆಗಿ ಮನೆಯವರಿಂದ ಬೇರೆ ಬಂದ ಬೇಜಾರು ಇತ್ತು. ಒಮ್ಮೊಮ್ಮೆ ಹೇಳುತ್ತಿದ್ದರು, ಭಾನುವಾರ ಬಂದ್ರೆ ಒಂದು ಸಾರಿ ಆದ್ರೂ ಮನೆಗೆ ಬರುತ್ತಿದ್ರು. ಬಂದ್ರೆ ನಮ್ಮ ಮನೆಯೋರು ಜೊತೆ ಕ್ಯಾರಂ, ಹಾವು ಏಣಿ, ಚೌಕ ಬಾರ ಆಟ ಆಡಿಕೊಂಡು ಇರುತ್ತಾ ಇದ್ವಿ. ನಾನು ಅಷ್ಟೇ, ಅವರ ಮನೆಗೆ ಟೈಮ್ ಸಿಕ್ಕಾಗೆಲ್ಲ ಹೋಗಿ ಬರುತ್ತಾ ಇದ್ದೆ. ಆಗ ಆಂಟಿ ಮೇಲೆ ಯಾವ ಕೆಟ್ಟ ಭಾವನೆನೂ ಇರಲಿಲ್ಲ. ಅವರ ಮಗ ಸ್ಕೂಲ್ ಹೋಗಿ ಬಂದ್ರೆ ನಮ್ಮ ಮನೆಗೆ ಬಂದು ಬಿಡುತ್ತಿದ್ದ. ಆಮೇಲೆ ಆಂಟಿ ಕೆಲಸದಿಂದ 5 ಗಂಟೆಗೆ ಬಂದು ಕರ್ಕೊಂಡ್ ಹೋಗುತ್ತಿದ್ರು. ನಾನು ಆಂಟಿ ಕ್ಲೋಸ್ ಆಗಿ ಇದ್ರಿ. ಆಡುವಾಗ ಗೇಲಿ ಮಾಡುತ್ತಿದೆ. ಆಗ ಆಂಟಿ ತಮಾಷೆಗೆ ಗಿಲ್ಲೋರು, ಹೊಡೆಯೋರು. ನಾನು ಯಾರು ಇಲ್ಲ ಅಂದ್ರೆ ತೊಡೆ ಮೇಲೆ ಪಟ್ಟ ಅಂತ ಹೊಡಿತಾ ಇದೆ. ಅವತ್ತು ಹೋಲಿ ದಿನ ನಾನು ಕಾಲೇಜ್ಗೆ ಹೋಗಿದ್ದೆ. ಅಲ್ಲಿ ಹುಡುಗರೆಲ್ಲ ಹೋಲಿ ಆಡಿದ್ವಿ. ಮೈ ಕೈ ಎಲ್ಲಾ ಬಣ್ಣ ಆಗಿತ್ತು. ಹಾಗೆ ಮನೆಗೆ ಬಂದೆ. ಮನೆ ಹತ್ತಿರ ನಮ್ಮ ವಠಾರದ ಹುಡುಗರೆಲ್ಲ ಆಡುತ್ತಿದ್ರು. ಮತ್ತೆ ನಮ್ಮ ಮಾವನ ಮಗನು ಆಡ್ತಾ ಇದ್ದ. ನಾನ್ ಬಂದಿದ್ದು ನೋಡಿ ಹೋಲಿ ಹಾಕೋಕೆ ಬಂದ. ನಾನು ತಪ್ಪಿಸ್ಕೊಳ್ಳಿಕ್ಕೆ ಓಡಿ ಆಂಟಿ ಮನೆ ಹತ್ರ ಹೋದೆ. ಅಲ್ಲಿ ಆಂಟಿನೇ ನನ್ನ ಹಿಡ್ಕೊಂಡ್ರು. ಆಗ ಹುಡುಗರೆಲ್ಲ ಬಂದು ಹಚ್ಚಿ ಬಿಟ್ರು. ನಾನು ಮತ್ತೆ ಬ್ಯಾಗ್ ಮನೇಲಿ ಇಟ್ಟು ಬ್ಯಾಗಲ್ಲಿ ಇದ್ದ ಹೋಲಿ ಪ್ಯಾಕೆಟ್ ತಗೊಂಡು ಹುಡುಗರಿಗೆ ಹಾಕಿದೆ. ಆಂಟಿ ಅವತ್ತು ಕೆಲಸಕ್ಕೆ ಹೋಗಿರಲಿಲ್ಲ. ನಾನು ಸೀದಾ ಆಂಟಿ ಮನೆಗೆ ಹೋದೆ. ಅವರ ಲೈಟ್ ಬ್ರೌನ್ ನೈಟಿ ಹಾಕಿದ್ರು. ನಾನು ಹೋದಾಗ ಆಂಟಿ ಮನೆ ಹಾಲ್ ನಲ್ಲಿ ಮಗು ಜೊತೆ ಟಿವಿ ನೋಡ್ತಾ ಇದ್ರು. ನಾನು ಬಣ್ಣ ಹಾಕೋ ಅಷ್ಟರಲ್ಲಿ ಕೈ ಹಿಡಿದುಕೊಂಡ್ರು. ಬೇಡ ಪ್ಲೀಸ್ ಬೇಡ, ನಾನು ನೀವ್ ನಂಗೆ ಹಾಕಿದಿರಲ್ಲ, ಅದಕ್ಕೆ ಇವಾಗ ನಿಮ್ಗೆ ನಾನ್ ಹಾಕಲೇಬೇಕು ಅಂದೆ. ಬೇಡ ಬೇಡ ಅಂತ ಹೇಳ್ತಾ ಇದ್ರು. ಮನೆಯೆಲ್ಲಾ ಗಲೀಜಾಗುತ್ತೆ, ಬೇಡ ಅಂತ ಹೇಳಿದ್ರು. ಅಷ್ಟರಲ್ಲಿ ಅವರ ಮಗ ನಮ್ಮ ಆಟ ನೋಡಿ ನಗುತ್ತಾ ಇದವನ್ನು ನಾನ್ ತಂದಿದ ಬಣ್ಣ ಅವರ ಅಮ್ಮನ ಮುಖಕ್ಕೆ ಹಚ್ಚಿ ಬಿಟ್ಟ. ಆಂಟಿ ಹೇ ನಂಗೆ ಹಚ್ಚಬೇಡ, ಅಣ್ಣಾಗೆ ಹಚ್ಚು ಅಂತ ಗದರಿದ್ರು. ಆಂಟಿ ನನ್ನ ಕೈ ಬಿಟ್ಟು ಸರಿ ಸ್ವಲ್ಪ ಹಚ್ಚು ಅಂದ್ರು. ನಾನು ಮುಖಕ್ಕೆ ಎಲ್ಲಾ ಹಚ್ಬಿಟ್ಟೆ. ಮತ್ತೆ ಚೇತು ಆಂಟಿ ಮಗ ಹಚ್ಚೋಕ್ಕೆ ಬಂದ. ಆಂಟಿ ಹೊಡಿಯೋಕ್ಕೆ ಹೋದ್ರು. ನಾನು ಅವ್ರನ್ನ ಹಿಂದೆ ಇಂದ ಹೋಗಿ ಗಟ್ಟಿಯಾಗಿ ಇಟ್ಕೊಂಡೆ. ಹಿಂದೆಯಿಂದ ಅವರ 2 ಕೈ ಹಿಡಕೊಂಡು ಒಂದು ಕೈಯಲ್ಲಿ ಅವರ ಮುಖನ ಹಿಡ್ಕೊಂಡೆ. ಆವಾಗ ಚೇತನ್ ಬಂದು ಹಚ್ಚೋಕ್ಕೆ ಶುರು ಮಾಡಿದ. ನಾನು ಅವರ 2 ಕೈಗಳನ್ನು ಎದೆ ಕೆಳ ಭಾಗದಲ್ಲಿ ಒತ್ತಿ ಬಿಗಿಯಾಗಿ ಹಿಡಿದುಕೊಂಡಿದ್ದಕ್ಕೆ ಅವರ ನೈಟಿ ಜಿಪ್ ಸ್ವಲ್ಪ ಓಪನ್ ಆಗಿತ್ತು. ಅವರ ಮೊಲೆಯ ಮೇಲು ಭಾಗ ಕಾಣಿಸ್ತಾ ಇತ್ತು. ಕಾಟನ್ ಬಟ್ಟೆ ಹಾಕಿಕೊಂಡಿರಿಂದ ಆಂಟಿಯ ಮೈ ಮುಟ್ಟಿದ್ದ ಹಾಗೆ ಅನಿಸುತ್ತಿತ್ತು. ಆಂಟಿ ಏನು ಮಾತಾಡದೆ ಅಲುಗಾಡದೆ ಸುಮ್ನೆ ನಂಗೆ ಒರಗಿ ನಿಂತು ಬಿಟ್ಟಿದ್ರು. ನಾನು ಅವರ ಮುಖ, ಕುತ್ತಿಗೆ, ಎದೆ ಮೇಲೆ ನೈಟಿ ಮೇಲೆ ಭಾಗ ಎಲ್ಲಾ ಹಚ್ಚಿದೆ. ನೈಟಿ ಮೇಲೆ ಅವರ ಮೊಲೆಗೆ ಕೈ ತಗುಲಿದಾಗ ಅವರ ಬೆತ್ತಲೆ ಮೊಲೆ ಮುಟ್ಟಿದ ಹಾಗೆ ಅನಿಸಿತು. ಬಹುಶಃ ಆಂಟಿಗೆ ಅಲ್ಲಿ ಬಿಸಿ ಮುಟ್ಟಿತೇನೋ, ಅದಕ್ಕೆ ಸುಮ್ನೆ ನಿಂತ್ಕೊಂಡ್ರೇನು. ನಾನು ಸುಮ್ನೆ ಹಾಂಗೆ ಬಿಟ್ಟು ಏನ್ಗೆ ಹಚ್ಚಿದು ಅಂತ ಹೇಳಿ ಓಡಿ ಬಂದೆ. ಹಿಂದೇನೆ ಬಂದ ಆಂಟಿ ನಮ್ಮ ಮನೆಗೆ ಬಂದು ನಮ್ಮ ಅಮ್ಮಗೆ ಹೋಲಿ ಹಚ್ಚಿ ಬಿಟ್ಟರು. ಅಮ್ಮ ಮನೆ ಆಚೆ ಬಂದ್ರು. ನಾನು ಅವರಿಗೆ ಬಣ್ಣ ಕೊಟ್ಟು ಆಂಟಿಗೆ ಹಾಕಿ ಅಂತ ಹೇಳಿದೆ. ಹಚ್ಚಿದ್ರು. ಅಷ್ಟರಲ್ಲಿ ನಾನು ಹಚ್ಚಿದೆ. ಆಂಟಿ ಮನೆ ಮುಂದೆನಲ್ಲಿ ಕೆಳಗೆ ಒಂದು ಸಣ್ಣ ಬಕೆಟ್ ನಲ್ಲಿದ್ದ ನೀರು ಆಂಟಿ ನನ್ನ ಮೇಲೆ ಹಾಕಿದ್ರು. ನಾನು ಅರ್ಧ ನೆಂದು ಹೋದೆ. ಮತ್ತೆ ಇನ್ನೊಂದು ಬಕೆಟನಲ್ಲಿ ಇದ್ದ ನೀರನ್ನ ಆಂಟಿಗೆ ನಾನು ಹಾಕಿದೆ. ಆಂಟಿ ಕೂಡ ಅರ್ಧ ನೆಂದು ಹೋದ್ರು. ಕಾಟನ್ ಬಟ್ಟೆ ಹಾಕಿರೋದ್ರಿಂದ ಆಂಟಿ ಮೈ ಶೇಪ್ ಹಾಗೆ ಕಾಣುತ್ತಿತ್ತು. ಮಗ ಚೇತನ್ ಆಚೆ ಹುಡುಗರ ಜೊತೆ ಆಡುತ್ತಿದ್ದ. ನನ್ನ ಹತ್ರ ಇದ್ದ ಬಣ್ಣ ತೆಗೆದು ಆಂಟಿಗೆ ಹಚ್ಚಲು ಹೋದೆ. ಆಗ ಆಂಟಿ ಮನೆಗೆ ಓಡಿದರು. ಅವರ ಹಿಂದೆನೆ ಹೋಗಿ ನಾನು ಅವರ ಬೆನ್ನಿಗೆ ಹೋಲಿ ಹಾಕಿದೆ. ಆಂಟಿ ಮನೆಯ ಬಾಗಿಲ ಹತ್ತಿರ ಕಾಲು ಜಾರಿ ಮಾ ಆ ಅಂತ ಬಿದ್ರು. ಏನು ಹಾಗಿಲ್ಲ ಆಂಟಿ, ಮತ್ತೆ ನಗುತ್ತಾ ನಾನು ಅವರನ್ನ ನೋಡಿ ನಗುತ್ತಾ ಇದೆ. ಹೇ ಬಾ ಎತ್ತು ಅಂದ್ರು. ಅವರ 2 ಕೈ ಹಿಡಿದು ಮೇಲೆ ನಿಲ್ಲಿಸಿದೆ. ಆಂಟಿ ನನ್ನ ಭುಜ ಮೇಲೆ ಕೈ ಹಾಕಿ ಬಾತ್ರೂಮ್ಗೆ ಬಿಡು ಅಂತ ಅಂದ್ಲು. ನಾನು ಅವರ ಹೊಟ್ಟೆ ಬಳಸಿ ನಡೀರಿ ಹೋಗೋಣ ಅಂದೆ. ಆಂಟಿ ನನ್ನ ಮುಖ ನೋಡಿ ಸ್ಮೈಲ್ ಮಾಡಿದ್ರು. ಮುಂದೆ 1-2 ಹೆಜ್ಜೆ ಇಟ್ಟು 1 ನಿಮಿಷ ಇಲ್ಲಿ ಕುತ್ಕೋತೀನಿ ಅಂತ ಹೇಳಿ ಕುತ್ಕೊಂಡ್ರು. ಕೂತುಕೊಂಡು ನೋಡು ಏನಾಯ್ತು ನಿನ್ನಿಂದ ಅಂತ ಹೇಳಿ ನೈಟಿನ ಮೋನ ಕಾಲಿಂದ ಮೇಲೆ ಎತ್ತಿದರು. ನಂಗೆ ಮೈ ಬಿಸಿ ಸ್ಟಾರ್ಟ್ ಆಯ್ತು. ಏನಾಯ್ತು ಆಂಟಿ ಅಂದೆ. ಏನು ಇಲ್ಲ ಬಿಡು. ಸರಿ ನಾನು ಸ್ನಾನ ಮಾಡಿ ಬರ್ತೀನಿ, ಮಗು ನೋಡಿಕೋ ಅಂತ ಹೇಳಿ ಬಾತ್ರೂಮಿಗೆ ಹೋದ್ರು. ನಾನು ಅಲ್ಲಿಂದ ಬಂದೆ. ಸ್ವಲ್ಪ ಸಮಯದ ನಂತರ ಆಂಟಿ ಚೇತು ಅಂತ ಕೂಗಿದ್ರು. ಚೇತು ಜೊತೆ ನಾನು ಹೋದೆ. ಹೇಗಿದೆ ಈಗ ಆಂಟಿ ಅಂದೆ. ಪರವಾಗಿಲ್ಲ ಅಂದ್ರು. ನಾನು ಸುಮ್ನೆ ಮನೆಗೆ ಬಂದು ಸ್ನಾನ ಮಾಡ್ತಾ ಮಾಡ್ತಾ ನಾನು ಆಂಟಿಗೆ ಸ್ನಾನ ಮಾಡಿಸೋ ತರ ಕಲ್ಪನೆ ಮಾಡ್ಕೊಂಡು ಹೊಡ್ಕೊಂಡ್ ಫ್ರೆಶ್ ಆಗಿ ಆಚೆ ಬಂದೆ. ಮತ್ತೆ ಸಾಯಂಕಾಲ 8 ಗಂಟೆ ಹಾಂಗೆ ಒಂದು ರೌಂಡ್ ಮನೆ ಮುಂದೆ ತಿರುಗಾಡಿ ಅಲ್ಲೇ ಹುಡುಗರ ಹತ್ತಿರ ಜೋರಾಗಿ ಮಾತಾಡ್ತಾ ಇದೆ. ಆಂಟಿ ಬರ್ಲೇ ಇಲ್ಲ. ಅಂಕಲ್ ಬಂದ್ರು, ಮಾತಾಡ್ತಾ ಇದ್ದೆ. ಅವರ ಸ್ಟಡೀಸ್ ಸಬ್ಜೆಕ್ಟ್ ಅಂತ ಹೇಳ್ತಾ ಇದ್ರು. ಆದ್ರೆ ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ. ರಾತ್ರಿ 9 ಗಂಟೆಗೆ ಅಮ್ಮ ಊಟ ಮಾಡು ಬಾ ಅಂತ ಕರೆದ್ರು.
ಸರಿ ಅಂಕಲ್ ಬರ್ತೀನಿ ಅಂತ ಹೋದೆ. ಹೋಗಿ ತಿಂದು ಮಲ್ಕೊಂಡೆ. ನಿದ್ದೆನೇ ಬಂದಿಲ್ಲ. ಕಣ್ಣ ಮುಚ್ಚಿದ್ರೆ ಹೋಲಿ ಹಾಡಿದೆ ನೆನಪು ಬರ್ತಾ ಇದೆ. ನಾನು ಒಬ್ಬನೇ ಒಂದು ರೂಮಲ್ಲಿ ಮಲ್ಕೋತಾ ಇದ್ದೆ. ಅವತ್ತು ರಾತ್ರಿ ಇನ್ನೊಂದು ಸರಿ ಹೊಡ್ಕೊಂಡು ಮಕ್ಕೊಂಡೆ. ಮಾರನೇ ದಿನ ನಾನು ಕಾಲೇಜ್ಗೆ ಹೋದೆ ಬಂದೆ. ಆಂಟಿ ಕಾಣಿಸಲೇ ಇಲ್ಲ. ಸುಮ್ನೆ ಆಗಬಿಟ್ಟೆ. ಅದು ಆಗಿ 2 ದಿನಕ್ಕೆ ಭಾನುವಾರ ನಾನು ಬೆಳಗ್ಗೆ ಲೇಟಾಗಿ ಎದ್ದೆ. ಹಾಗೆ ಆಚೆ ಬಂದು ನಿಂತೆ. ಮೈ ಮುರಿತ ಆಂಟಿ ಮನೆ ಕಡೆ ನೋಡಿದೆ. ಆಂಟಿ ಅಂಗಡಿಯಿಂದ ಮನೆಗೆ ಬರ್ತಾ ಇದ್ರು. ನನ್ನ ನೋಡಿ ಸ್ಮೈಲ್ ಕೊಟ್ಟು ಹಾಯ್ ಅಂತ ಕೈ ಸನ್ನೆ ಮಾಡಿ ಮನೆಗೆ ಹೋದ್ರು. ನಾನು ಕೈ ಸನ್ನೆಯಲ್ಲೇ ಹಾಯ್ ಅಂತ ಹೇಳ್ದೆ. ಖುಷಿ ಆಗೋಯ್ತು. ಹೋಗಿ ಜಲ್ದಿ ಜಲ್ದಿ ಸ್ನಾನ ಮಾಡಿ ತಿಂಡಿ ಮಾಡಿ ಕೂತ್ಕೊಂಡು ಆಂಟಿ ಮನೆಗೆ ಹೋಗೋಣ ಅನ್ನೋ ಅಷ್ಟರಲ್ಲಿ ಆಂಟಿ ಬಂದ್ರು. ಅಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನನ್ನ ಓರೆ ಕಣ್ಣಿನಿಂದ ನೋಡ್ತಾ ಇದ್ರು. ನಾನು ಅವರನ್ನೇ ನೋಡ್ತಾ ಇದ್ದೆ. ಸ್ವಲ್ಪ ಹೊತ್ತು ಆದ್ಮೇಲೆ ಅಮ್ಮ ಅಡುಗೆ ಮನೆ ಹೋದ್ರು. ಆಗ ಆಂಟಿ ನಂಗೆ ಏನ್ ಇವತ್ತು ಎಲ್ಲೂ ಹೋಗಿಲ್ವ ತಾವು ಅಂದ್ರು. ಇಲ್ಲ ಆಂಟಿ, ಯಾಕೋ 2-3 ದಿನದಿಂದ ಬೇಜಾರು ಅಂದೆ. ಓ ಹೌದಾ ಅಂತ ಸ್ಮೈಲ್ ಮಾಡಿದ್ರು. ಪಟ್ ಅಂತ ಭುಜ ಮೇಲೆ ಒಂದ್ ಕೊಟ್ಟು ಹೋದ್ರು. ಮಾರನೇ ದಿನ ಅಮ್ಮ ಅಪ್ಪ ಇಬ್ರು ಯಾವುದೋ ಫಂಕ್ಷನ್ ಇದೆ ಅಂತ ರೆಡಿ ಆಗಿದ್ರು. ಬರೋದು ಲೇಟ್ ಆಗುತ್ತೆ ಅಂದ್ರು. ಆಗ ಸರಿ ಅಂದು ನಾನು ರೆಡಿ ಆಗಿ ಕಾಲೇಜಿಗೆ ಹೋದೆ. ಮಧ್ಯಾಹ್ನ ಕಾಲೇಜ್ ಮುಗಿಸಿ ಮನೆಗೆ ಬಂದೆ. ಅಮ್ಮ ಹತ್ರ ಬೀಗ ಇಸ್ಕೊಳ್ಳೋದು ಮರೆತು ಹೋಗಿದೆ. ಅಪ್ಪಗೆ ಫೋನ್ ಮಾಡಿದ್ರೆ ಅಪ್ಪ ಬೀಗ ಪಕ್ಕದ ಮನೇಲಿ ಕೊಟ್ಟಿದ್ದೀನಿ ಅಂದ್ರು. ನಾನು ಆಂಟಿ ಕೆಲ್ಸಕ್ಕೆ ಹೋಗಿರ್ತಾರಲ್ಲ ಅಂತ ಅನ್ಕೊಂಡು ಬಾಗಿಲು ತಟ್ಟಿದರೆ ಆಂಟಿ ಬಾ ಒಳಗೆ ಅಂತ ಕರೆದರು. ಬೀಗ ಇದ್ಯಾ ಆಂಟಿ ಅಂದೆ. ಇದೆ ಬಾ ಒಳಗೆ ಅಂತ ಹೇಳಿದ್ರು. ಕೆಲ್ಸಕ್ಕೆ ಹೋಗಿಲ್ವಾ ಆಂಟಿ ಅಂತ ಕೇಳಿದೆ. ಆಂಟಿ ಇಲ್ಲ, ಇವತ್ತು ಮಗುದು ಸ್ಕೂಲ್ ಹತ್ತಿರ ಕೆಲ್ಸ ಇತ್ತು ಹೋಗಿದೆ. ಸರಿ ಫ್ರೆಶ್ ಆಗಿ ಬಾ ಊಟ ಮಾಡುವಂತೆ ಅಂತ ಅಂದ್ರು. ನಾನು ಏನ್ ಆಂಟಿ ಸ್ಪೆಷಲ್ ಇವತ್ತು ಅಂದೆ. ಆಂಟಿ ಏನು ಇಲ್ಲ, ಅನ್ನ ಸಾರು ಅಷ್ಟೇ ಅಂದ್ರು. ನಾನು ಮನೆಯಲ್ಲಿ ಯಾರೂ ಇರೋಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ಹೋಟೆಲ್ ನಲ್ಲಿ ತಿಂದೆ ಆಂಟಿ. ಸರಿ ಫ್ರೆಶ್ ಆಗಿ ಬರ್ತೀನಿ ಅಂತ ಹೋದೆ. ಬ್ಯಾಗೆಲ್ಲ ಎತ್ತಿಟ್ಟು ಶಾರ್ಟ್ಸ್ ಹಾಕೊಂಡು ನಾನು ರೆಡಿಯಾಗಿ ಬಂದಾಗ ಆಂಟಿ ಮಗನಿಗೆ ಊಟ ಮಾಡಿಸುತ್ತಿದ್ದರು. ಆಂಟಿ ಪಕ್ಕದಲ್ಲೇ ಕೂತ್ಕೊಂಡು ಮಗು ಆಂಟಿ ಎಡಕ್ಕೆ ಇತ್ತು, ನಾನು ಆಂಟಿ ಬಲಕ್ಕೆ ಕೂತೆ. ಅವನ ಜೊತೆ ಹಾಗೆ ಆಟ ಆಡ್ತಾ ಇದ್ದೆ. ಆಂಟಿ ಮಾತಾಡುತ್ತಾ ಇದ್ರೆ ನಾನು ಅವರ ತುಟ್ಟಿ ನೋಡ್ತಾ ಇದ್ದೆ. ಮತ್ತೆ ಅವರು ಪಿಂಕ್ ಬಣ್ಣದ ನೈಟಿ ಹಾಕಿದ್ರು. ಅವರಿಗೆ ಅದು ತುಂಬಾ ಚೆನ್ನಾಗಿ ಕಾಣುತ್ತಿತ್ತು. ನಾನು ಹಾಗೆ ಮೆಲ್ಲಗೆ ಅವರ ಮೊಲೆಗಳ ಮೇಲೆ ಕಣ್ಣು ಹಾಕುತ್ತಿದ್ದ. ಆಂಟಿ ಮೊಲೆ ಚಿಕ್ಕದದಿದರೂ ಅದು ಉಬ್ಬಿತ್ತು, ಒಳ್ಳೆ ಶೇಪ್ ಇತ್ತು. ಊಟ ಮಾಡಿಸಿ ಚೇತುನ ಎತ್ಕೊಂಡ್ರು. ಅವನ ಬಾಯಿಗೆ ಅಂಟಿದ್ದ ಅನ್ನ ಎಲ್ಲ ಆಂಟಿ ಎಡಮೊಲೆ ನೈಟಿಗೆ ಮೆತ್ತಿಕೊಳ್ಳಿತು. ಅಯ್ಯೋ ಅಂದ ಆಂಟಿ ಅವನ ಕೆಳಗೆ ಇಳಿಸಿದ್ರು. ಆಗ ಅವರ ಮೊಲೆ ಪೂರ್ತಿ ಆಗಿ ಕಾಣುತ್ತಿತ್ತು. ನಾನು ಕೆಳಗೆ ಕೂತ್ಕೊಂಡು ಹಾಂಗೆ ನೋಡ್ತಾ ಇದ್ದೆ. ಆಂಟಿ ನನ್ನ ನೋಡಿ ಸುಮ್ನೆ ಇದ್ರು. ಅವನ ಕೈ ಬಾಯಿ ತೊಳೆದು ಆಂಟಿ ಅಡುಗೆ ಮನೆ ಸಿಂಕಲ್ಲಿ ಹೋಗಿ ಅವರ ನೈಟಿ ಮೇಲೆ ಮೆತ್ತಿದ ಅನ್ನ ತೊಳೆದರು. ಮತ್ತೆ ಹಾಲಿಗೆ ಬಂದರು. ಅವರ ಎಡ ಮೊಲೆ ನೈಟಿ ನೇನೆದಿತ್ತು. ಅವರ ಬ್ರಾ ಮತ್ತೆ ಅವರ ಸ್ವಲ್ಪ ಪ್ರಮಾಣದ ಮೊಲೆ ಕಾಣುತ್ತಿತ್ತು. ನನಗೆ ಏನೋ ಆಗುತ್ತಿದೆ ಅಂತ ಗೊತ್ತಾಯಿತು. ನನ್ನ ಶಾರ್ಟ್ಸ್ ನನ್ನ ಟೀ ಶರ್ಟ್ ಇಂದ ಕವರ್ ಮಾಡ್ಕೊಂಡೆ. ಆಂಟಿ ಅದನ್ನ ಗಮನಿಸಿದರು. ಅವರ ಮನೆ ಹಾಲಲ್ಲಿ ಒಂದು ದಿವಾನ ಇತ್ತು ಮತ್ತೆ 2 ಪ್ಲಾಸ್ಟಿಕ್ ಚೇರ್ ಇತ್ತು. ನಾನು ದಿವಾನ ಒಂದು ಮೂಲೆಯಲ್ಲಿ ಕೂತುಕೊಂಡೆ. ಆಂಟಿ ನನ್ನ ಪಕ್ಕಕ್ಕೆ ಕೂತುಕೊಂಡರು. ಮಗ ಬಂದು ಅವರ ತೊಡೆ ಮೇಲೆ ತಲೆ ಇಟ್ಟು ದಿವಾನ ಮೇಲೆ ಕಾಲು ಚಾಚಿ ಮಲಗಿದ. ಜಾಗ ಸಾಲಿಲ್ಲ. ನಾನು ಎದ್ದೆ. ಆಂಟಿ ನನ್ನ ಕೈ ಹಿಡಿದು ಎಳ್ದು ಕೂತ್ಕೋ ಇಲ್ಲಿ ಅಂತ ಕುರುಸ್ಕೊಂಡು ತೊಡೆ ಮೇಲೆ ಕೈ ಹಾಕಿದ್ರು. ನಂಗೆ ಬಿಸಿ ಜಾಸ್ತಿ ಆಯ್ತು. ಸ್ವಲ್ಪ ಹೊತ್ತು ಒಂದು 20 ನಿಮಿಷ ಹಾಗೆ ಟಿವಿ ನೋಡುತ್ತಾ ಇದ್ವಿ. ನಾನು ಅವರನ್ನೇ ನೋಡ್ತಾ ಇದ್ದೆ. ಅವರ ಅದು ಇದು ನಮ್ಮ ಅಪ್ಪ ಹಾಂಗೆ, ನಮ್ಮ ಅಣ್ಣ ಹಾಂಗೆ ಅಂತ ಎಲ್ಲ ಅವರ ಮನೆಯವರ ಬಗ್ಗೆ ಹೇಳ್ತಾ ಇದ್ರು. ಅವರ ಮನೆ ಕಡೆಯಿಂದ ಯಾವುದೇ ಸಪೋರ್ಟ್ ಇರಲಿಲ್ಲ. ಅಷ್ಟರಲ್ಲಿ ಚೇತು ಮಲ್ಕೊಂಡ. ನಾನು ಆಂಟಿ ಮಾತಿಗೆ ತಲೆ ಆಡಿಸುತ್ತಾ ಇವಾಗ ಚೆನ್ನಾಗಿರಿ ಆಂಟಿ, ಯೋಚನೆ ಮಾಡ್ಬೇಡಿ ಅಂತ ಹೇಳಿ ನಿಮ್ಮ ಕಾಲು ನೋವು ಹೇಗಿದೆ ಅಂದೆ. ಆಂಟಿ ಯಾವ್ ಕಾಲು ನೋವು ಅಂತ ಆಶ್ಚರ್ಯದಿಂದ ಕೇಳಿದ್ರು. ನಾನು ಹೋಲಿ ಹಾಡ ಬೇಕಾದ್ರೆ ಬಿದ್ರಲ್ಲ ಅದು ಅಂದೆ. ಆಂಟಿ ಓಹ್ ಯಾವಾಗ ವಿಚಾರಿಸಿಕೊಳ್ಳುತ್ತಿದ್ಯಾ ನೋಡು ನಿಮ್ಮ ಆಂಟಿನ. ನೀನು ಅವತ್ತು ಸಾಯಂಕಾಲ ಬಂದು ಅಂಕಲ್ ಹತ್ತಿರ ಮಾತಾಡುತ್ತಿದ್ಯಲ್ಲ, ಆವಾಗ ಒಳಗೆ ಬಂದು ಕೇಳೋದು. ನಾನು ಅಂಕಲ್ ಇದ್ರು ಅದಕ್ಕೆ ಕೇಳಿಲ್ಲ. ಆಮೇಲೆ ಆಂಟಿನ ಬೆಳೆಸಿದ್ರ ಅಂತ ಕೋಪ ಮಾಡ್ಕೊಂಡ್ರೆ. ಆಂಟಿ ಅವತ್ತು ಬಿದ್ದದು ಅಂಕಲ್ಗೆ ಹೇಳ್ದೆ. ಅವ್ರ ನಕ್ರು. ನಂಗೆ ಕಾಲಿಗೆ ಅಮೃತಾಂಜನ್ ಹಚ್ಚಿದ್ರು ಅಂತ ಹೇಳಿ ಮಗನ ಎತ್ಕೊಂಡು ರೂಮಿನಲ್ಲಿ ಮಲಗಿಸಿ ಮನೆ ಆಚೆ ಸುಮ್ನೆ ಹೋಗಿ ಬಂದ್ರು. ಮೈನ್ ಡೋರ್ ಪೂರ್ತಿ ತೆರೆದಿತ್ತು. ಅದನ್ನ ಅರ್ಧಕ್ಕೆ ಮುಚ್ಚಿ ನನ್ನ ಹತ್ತಿರ ಬಂದು ಬಗ್ಗಿ ನೈಟಿ ಮತ್ತೆ ಲಂಗ ತೊಡೆವರೆಗೂ ಎತ್ತಿ ನೋಡು ಹೆಂಗೆ ಕೆಂಪಾಗಿದೆ ಅಂತ ಮೊಣಕಾಲು ನೋಡಿಸಿದ್ರು. ನಾನು ಅವರ ತೊಡೆನ ಮತ್ತೆ ಬಗ್ಗಿ ನಿಂತಾಗ ಕಾಣುತ್ತಿದ್ದ ಅವರ ಮೊಲೆನ ನೋಡುತ್ತಾ ಇದ್ದೆ. ಶಾರ್ಟ್ಸ್ ಅಲ್ಲಿ ನನ್ನ ತುಣ್ಣೆ ಎದ್ದಿತ್ತು. ಎಲ್ಲಿ ಆಂಟಿ ಕಾಣುತ್ತಿಲ್ಲ ಅಂತ ಬಾಯಿ ಎಲ್ಲಿದ ನೀರು ನುಂಗಿದೆ. ಆಂಟಿ ಮೇಲೆ ನನ್ನ ಎದೆ ಮೇಲೆ ಏನು ಗಾಯ ಆಗಿಲ್ಲ ಅಲ್ಲೇ ಏನ್ ನೋಡುತ್ತಾ ಕೆಳಗೆ ನೋಡು ಅಂದ್ರು. ನಾನು ಗಾಬರಿಯಿಂದ ತಬ್ಬಿಬಾಗಿ ಮೊಣಕಾಲು ನೋಡಿದೆ. ಅಂತ ಏನು ಗಾಯ ಇರಲಿಲ್ಲ. ತೊಡೆ ಕಾಲು ಬೆಳ್ಳಗೆ ಹೊಳಿತಾ ಇತ್ತು. ಬಿದ್ದಿದ ದಿನ ಅವರ ಮೊಣಕಾಲಿಗೆ ಮೈನ್ ಡೋರ್ ವಾಸ್ಕಲ್ಲು ತಗಲಿ ಸ್ವಲ್ಪ ನೋವು ಇತ್ತು. ಅದು ಕೆಂಪಾಗಿತ್ತು. ಏನೂ ಆಗಿಲ್ಲ ಅಂದೆ. ಆಂಟಿ ಹತ್ತಿರ ಬಾ ಅಂತ ಹೇಳಿ ನೆಲದ ಮೇಲಿಂದ ಎಡ ಕಾಲನ್ನು ದಿವಾನ ಮೇಲೆ ಇಟ್ಟರು. ಅವರು ಕಾಲು ಇಟ್ಟಿದೆ ಅವರ ಎಲ್ಲಾ ಕಾಲು ವರೆಗೂ ಕಾಣಿಸ್ತಾ ಇತ್ತು. ನಾನು ಮುಂದುವರೆಯಲು ನನಗೆ ಧೈರ್ಯ ಇಲ್ಲ.
ಎಲ್ಲಿ ಯಾರು ಬರ್ತಾರೋ ಮತ್ತೆ ಆಂಟಿ ಏನಂತಾರೋ ಅಂತ ಭಯದಿಂದ ಹಾ ಹೌದು ಆಂಟಿ ಅಂದೆ. ಆಂಟಿ ಕದಲದೆ ಅಲ್ಲೇ ನಿಂತಿದ್ರು. ಸ್ವಲ್ಪ ಧೈರ್ಯ ಮಾಡಿ ಅಯ್ಯೋ ಇಲ್ಲೆಲ್ಲ ಕೆಂಪಾಗಿ ಇದೆ ಆಂಟಿ ಅಂತ ಮುಟ್ಟಿ ಸವರಿದೆ. ಕೈ ನಡುಕ ಶುರು ಆಯ್ತು. ಆಂಟಿ ನನ್ನ ನೋಡಿ ಸ್ಮೈಲ್ ಮಾಡಿದ್ರು. ನಾನು ನೋವು ಇನ್ನೂ ಇದ್ಯಾ ಆಂಟಿ? ನಾನು ಅಮೃತಾಂಜನ್ ಅಚ್ಲ ಅಂದೆ. ಆಂಟಿ ಬೇಡ ಬಿಡು ಇವಾಗೇನು ಅಂತ ನೋವು ಇಲ್ಲ ಅಂದ್ರು. ನಾನು ಸಾರಿ ಆಂಟಿ ಕ್ಷಮಿಸಿ, ನನ್ನಿಂದ ನೀವು ಬಿದ್ರಿ ಅಂತ ಕಾಲು ಮೊಣಕಾಲು ತೊಡೆ ಒತ್ತಲು ಶುರು ಮಾಡಿದೆ. ಆಂಟಿ ಕಣ್ಣ ತೆರೆಸ್ತಾ ಇದ್ರು. ಅರ್ಧ ಕಣ್ಣಲ್ಲಿ ನೋಡ್ತಾ ಇದ್ರು. ಹಾಗೆ ಹೊತ್ತು ಅಂದ್ರು. ನಾನು ಹೊತ್ತುತ್ತಾ ಅವರ ಮೇಲೆ ತುಲ್ಲನು ಮುಟ್ಟಿದೆ. ಆಗ ಆಂಟಿ ಇಸ್ ಹಾ ಅಂತ ಕಣ್ಣು ಮುಚ್ಚಿ ಎದೆ ಉಬ್ಬಿಸಿ ಅವರ ಬಲಕೈ ಅನ್ನ ನನ್ನ ತಲೆಯನ್ನು ಸವರಿದರು. ನಾನು ಅವರನ್ನೇ ನೋಡುತ್ತಿದೆ. ಕಣ್ಣು ಮುಚ್ಚಿ ನನ್ನ ಕೂದಲು ಬಿಗಿ ಹಿಡಿದರು. ನಾನು ಅವರ ಕಾಲು ಹೊತ್ತುತ್ತಾ ಅವರ ಮೊಲೆ ನೋಡ್ತಾ ಇದ್ದೆ. ಆಂಟಿ ಕಣ್ಣು ಬಿಟ್ಟು ಸಖತ್ತಾಗಿ ಹೊತ್ತುತ್ತಿದ್ದೆ ಕಣೋ. ಮೈ ಎಲ್ಲ ಜುಮ್ ಅಂತ ಇದೆ. ಹಾಂಗೆ ಮೈಯೆಲ್ಲ ಹೊತ್ತು ಅಂತ ಅವರ ಎಡಕೈ ಇಂದ ನನ್ನ ಕೈ ಹಿಡಿದು ಅವರ ತೊಡೆಯಿಂದ ಸೊಂಟದಿಂದ ಮೊಲೆಯಿಂದ ತನ್ನ ಕುತ್ತಿಗೆ ಮತ್ತು ಭುಜ ಹತ್ತಿರಕ್ಕೆ ಏಳದು ಕೈಗೆ ಮುತ್ತು ಕೊಟ್ಟರು. ಬಗ್ಗಿ ನನ್ನ ಕೆನ್ನೆ ಮತ್ತು ತುಟಿಗೆ ಮುತ್ತು ಇಟ್ಟರು. ನಾನು ಅವರ ಮೊಲೆ ನೋಡುತ್ತಿದೆ. ಆಂಟಿ ನಿಂಗೆ ನನ್ನ ಬೂಬ್ಸ್ ಅಂದ್ರೆ ಇಷ್ಟೇನಾ ಅಂದ್ರು. ನಾನು ಸಕೋಚದಿಂದೆ ಹೌದು ಆಂಟಿ ಅಂದೆ. ಹೋಲಿ ಹಬ್ಬದಿಂದ ನಿಮ್ಮ ಮೇಲೆ ಏನೋ ಆಸೆ ಆಗೋಯ್ತು ಆಂಟಿ. ನಿಮ್ಮ ಮೊಲೆ ಮೈ ಮತ್ತು ತುಟಿ ಇಷ್ಟ ಆಂಟಿ. ನಾನು ನೋಡಿದೀನಿ ಪಾಪ ನೋಡ್ಕೊಳ್ಳಿ ಅಂತ ಸುಮ್ನೆ ಬಿಟ್ಟೆ. ನಾನು ನಿಂಗೆ ಏನ್ ಬೇಕೋ ಎಲ್ಲಾ ನೋಡಿಸ್ತೀನಿ, ಯಾರಿಗೂ ಹೇಳಬೇಡ. ನಾನು ಸರಿ ಆಂಟಿ ಅಂತ ಆಂಟಿ ಮೊಲೆನೆ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಆಂಟಿ ನನ್ನ 2 ಕೈ ತೆಗೆದು ಅವರ ಮೊಲೆ ಮೇಲೆ ಇಟ್ರು. ನಂಗೆ ದಾಹ ಜಾಸ್ತಿ ಆಗಿ ಬೇವರಿದೆ. ಆಂಟಿ ಹೊತ್ತು ಅಂತ ಕೈ ಹಿಂಡಿದ್ರು. ನಾನು ಆಂಟಿ ಮೊಲೆಗಳನ್ನ ಇಸುಕಿದೆ. ಆದರೆ ಅವತ್ತು ಆಂಟಿ ಮೊಲೆ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಸಾಫ್ಟ್ ಆಗಿದೆ. ಒಳ್ಳೆ ಆಕಾರದಲ್ಲಿ ಇತ್ತು. ಕೈ ತುಂಬಾ ಸಿಗುತ್ತಿತ್ತು. ನಾನು ಮೊಲೆ ಇಸುಕಿ ಒಳ್ಳೆ ಮಸಾಜ್ ಮಾಡ್ತಾ ಇದ್ದೆ. ಹಾಗೆ ನೈಟಿ ಮೇಲಿಂದ ಮೊಲೆಗೆ ಮುತ್ತ ಕೊಟ್ಟು ಕಚ್ಚಿದೆ ಆಂಟಿ. ನನ್ನ ತಲೆನ ಅವರ ಮೊಲೆಗೆ ಒತ್ತಿಕೊಂಡ್ರು. ಆಂಟಿ ನಿಪಲ್ಸ್ ಗಟ್ಟಿ ಆಗಿತ್ತು. ಆಂಟಿ ನೈಟಿ ಸಿಪ್ ಓಪನ್ ಮಾಡಿ ನೈಟಿ ಸ್ವಲ್ಪ ಕೆಳಗೆ ಇಳಿಸಿದರು. ಆಂಟಿ ಬಿಳಿ ಬ್ರಾದಲ್ಲಿ ಒಳ್ಳೆ ಮಾಡೆಲ್ ತರ ಕಾಣಿಸ್ತಾ ಇದ್ರು. ನಾನು ಅದನ್ನ ನೋಡಿ ಒಂದೇ ಸಮನೆ ಅವರ ಬ್ರಾ ಮೇಲೆ ಮುತ್ತ ಇಟ್ಟು ಅವರ ಮೊಲೆಯ ಮೇಲೆ ಭಾಗ ಕಚ್ಚಿದ್ದೆ. ಬ್ರಾ ಮೇಲಿಂದೆ ಇಸುಕಿದಾಗ ಮೊಲೆ 2 ಆಚೆ ಬಂದು ಹೋಗುತ್ತಿತ್ತು. ಮೈಯೆಲ್ಲ ಮುದಾಡಿದೆ. ಆಂಟಿ ಮೈನ್ ಡೋರ್ ಬಾಗಿಲು ಹಾಕಿ ಬಾ ಅಂದ್ರು. ನಾನು ಹಾಕಿ ಬಂದೆ. ಆಂಟಿ ನೈಟಿ ಬೀಚಿ ಕೆಳಗೆ ಹಾಕಿದ್ರು. ಟಿವಿ ಸೌಂಡ್ ಜಾಸ್ತಿ ಕೊಟ್ರು. ಲಂಗ ಬಿಚ್ಚಿ ಹಾಕಿದ್ರು. ನಾನು ಆಂಟಿಯನ್ನು ಬರೀ ಬ್ರಾ ಮತ್ತು ಪ್ಯಾಂಟಿ ಅಲ್ಲಿ ನೋಡಿದೆ. ಅವರ ಮೈ ಬೆಳ್ಳಗೆ ಹೊಳಿತಾ ಇತ್ತು. ನಾನು ಅಲ್ಲೇ ನಿಂತೆ. ಆಂಟಿ ಸ್ಮೈಲ್ ಮಾಡುತ್ತಾ ಬಾರೋ ಇಲ್ಲಿ ಅಂದ್ರು. ನಾನು ಮೆಲ್ಲಗೆ ನಡೆದು ಅವರನ್ನ ಹತ್ತಿರದಿಂದ ನೋಡಿ ಗಟ್ಟಿಯಾಗಿ ತಬ್ಬಿ ಮೈಯೆಲ್ಲ ಮುತ್ತು ಇಟ್ಟೆ. ತುಟಿಗೆ 5 ರಿಂದ 10 ನಿಮಿಷ ಸ್ಮೋಚ್ ಮಾಡ್ತಾನೆ ಇದೆ. ಹಾಗೆ ಅವರ ಬೇನೆಲ್ಲ ಸವರಿ ಅವರ ತಿಕ ಮೇಲೆ ಕೈ ಹಾಕಿ ಇಸುಕಿದೆ. ಆಂಟಿ ಅಷ್ಟರಲ್ಲಿ ನನ್ನ ಟಿ ಶರ್ಟ್ ಬಿಚ್ಚಿದ್ರು. ಮತ್ತೆ ಅವರ ಸೊಂಟನ ಗಿಲ್ಲಿದೆ. ಆಂಟಿ ಹೇ ಪೋಲಿ ಸೊಂಟ ಗಿಲ್ಲಿದೆಲ್ಲ ಎಲ್ಲಿ ನೋಡಿದೆ ನೀನು ಅಂತ ತುಟಿ ಕಚ್ಚಿದ್ರು. ನಾನು ನಿಮ್ಮನ್ನ ನೋಡಿದ್ರೆ ಏನೇನೋ ಮಾಡ್ಬೇಕು ಅನ್ಸುತ್ತೆ ಆಂಟಿ. ಏನ್ ಮಾಡುತ್ತೀಯೋ ನೋಡ್ತೀನಿ ಅಂತ ಹೇಳಿ ಹಿಂದೆ ತಿರುಗಿ ಬ್ರಾ ಹುಕ್ ತೆಗಿ ಅಂದ್ರು. ನಾನು ಟ್ರೈ ಮಾಡಿದೆ ತೆಗಿಯೋಕೆ. ನಾನು ಹಾಗೆ ಅವರನ್ನ ಹಿಂದೆ ಎಳೆದುಕೊಂಡು ಅವರ ಮೊಲೆಯನ್ನ ಹಿಂದೆಯಿಂದ ಇಸುಕಲು ಶುರು ಮಾಡಿದೆ. ಇಸುಕಿ ಅವರ ಬ್ರಾ ಒಳಕ್ಕೆ ಕೈ ಹಾಕಿ ಅವರ ಮೊಲೆ ಹಿಡಿದೆ. ಅಬ್ಬಾ ಬೆಚ್ಚಗೆ ಇತ್ತು. ಬೆರಳಿನಿಂದ ನೀಪಲ್ಸ್ ಜೊತೆ ಆಟ ಆಡಿದೆ. ಆಂಟಿ ಅಂತ ಸೌಂಡ್ ಮಾಡುತ್ತಾ ನನ್ನ ತುನ್ನೆ ಹಿಡಿದರು. ಇಸುಕುತ್ತಿದರು. ನಾನು ಮೊಲೆಯನ್ನು ಬಿಟ್ಟು ಹಾಗೆ ನಿಂತೆ. ಅವರ ಬೆನ್ನು ಮುತ್ತ ಕೊಟ್ಟು ಅವರ ಬ್ರಾ ಹುಕ್ ತೆಗೆದು ಬಿಟ್ಟೆ. ಬ್ರಾ ಸರಿಸಿದೆ. ಬೇಟಲೆ ಬೆನ್ನಿಗೆ ಮುತ್ತು ಕೊಟ್ಟೆ. ಆಂಟಿ ಬ್ರಾ ತೆಗೆದು ಕೆಳಕ್ಕೆ ಹಾಕಿದರು. ಮುಂದೆ ನಿಂತರು. ಮೊಲೆ ಮೇಲೆ ಕೈ ಅಡ್ಡ ಇಟ್ಟು ನೋಡ್ಬೇಕು ಅಂದ್ರು. ನಾನು ಇಲ್ಲ ತಿನ್ಬೇಕು ಅಂದೆ. ಆಂಟಿ ನಗುತ್ತಾ 2 ಕೈ ಸರಿಸಿದರು. ನಾನು ಓ ಸೂಪರ್ ಅಂದೆ. ಆಂಟಿ ಮೊಲೆಗಳು ಫಾರಿನ್ ಬ್ಲೂ ಫಿಲಂ ತರ ಇತ್ತು. ಚಿಕ್ಕದಾಗಿದ್ದರೂ ಒಳ್ಳೆ ಶಾಪ್ ಇತ್ತು. ನಾನು 2 ಕೈಯಲ್ಲಿ ಅವರ ಮೊಲೆ ಹಿಡಿದು ಇಸುಕುತ್ತಿದೆ. ಆಂಟಿ ಅಂತ ಸೌಂಡ್ ಮಾಡೋದಕ್ಕೆ ನಂಗೆ ಇನ್ನು ಬಿಸಿ ಜಾಸ್ತಿ ಆಯ್ತು. ನಾನು ದಿವಾನ ಮೇಲೆ ಕೂತು ಅವರ ಮೊಲೆ ನಿಪ್ಪಲ್ ಬೈಗೆ ಇಕ್ಕೊಂಡದು ಚೀಪಲು ಶುರು ಮಾಡಿದೆ. ಬಲ ಕೈಯಲ್ಲಿ ಅವರ ಮೊಲೆ ಇಸುಕುತ್ತಾ ಇನ್ನೊಂದು ಮೊಲೆಯ ಚೀಪುತ್ತಾ ಇದ್ದೆ. ಆಂಟಿ ಮೊಲೆ ಪೂರ್ತಿ ಬಾಯಾಗೆ ತಗೋ ಅಂತ ಇನ್ನೊಂದು ಮೊಲೆ ಬಾಯಿಗೆ ಇಟ್ಟರು. ನನ್ನ ನಿಲ್ಲಿಸಿ ಆಂಟಿ ಒಂದೇ ಸರಿಗೆ ನನ್ನ ಶಾರ್ಟ್ಸ್ ಮತ್ತು ಕಾಚಾ ಎಳೆದರು. ನಾನು ಅದನ್ನ ಕಾಲಿನಿಂದ ತೆಗೆದು ಹಾಕಿದೆ. ಆಂಟಿ ನಿಗುರಿದ್ದ ನನ್ನ ತುನ್ನೆ ಹಿಡಿದು ಹಿಂದೆ ಮುಂದೆ ಮಾಡುತ್ತಿದ್ದರು. ನಾನು ಮೈ ರೋಮಾಂಚನ ಆಗಿ ಅಲ್ಲೇ ನಿಂತು ಬಿಟ್ಟೆ. ಅಂತ ನನ್ನ ಸೌಂಡ್ ಸ್ಟಾರ್ಟ್ ಆಯ್ತು. ನಂಗೆ ತಡೆಯೋಕೆ ಆಗಿಲ್ಲ. ಅಲ್ಲೇ ಅವರ ಕೈಯಲ್ಲೇ ರಸ ಚೆಲ್ಲಿದೆ. ಆಂಟಿ ಕೈ ತೊಳೆದು ಬಂದು ಫ್ಯಾನ್ ಹಾಕಿದರು. ನಾನು ಅಲ್ಲೇ ದಿವಾನ ಮೇಲೆ ಮಲಗಿದೆ. ಆಂಟಿ ಬಂದು ನನ್ನ ತುನ್ನೆಗೆ ಮುತ್ತು ಇಟ್ಟು ನನ್ನ ಮೈ ಜುಮ್ ಅಂತು. ಆಂಟಿ ತುನ್ನೇನ ಹಿಂದೆ ಮುಂದೆ ಆಡಿಸುತ್ತಾ ಬಾಯಿಗೆ ಇಟ್ಟುಕೊಂಡರು. ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರು. ಮತ್ತೆ ರೆಡಿ ಆದೆ. ತಡ ಮಾಡದೆ ಆಂಟಿನ ದಿವಾನ ಮೇಲೆ ಮಲಗಿಸಿ ಆಂಟಿ ಪ್ಯಾಂಟಿ ಎಳೆದೆ ಕೆಳಗೆ ಹಾಕಿದೆ. ಅವರ ತುಲ್ಲಿಗೆ ಬಾಯಿ ಹಾಕಿದೆ. ಬಾಯಿ ತುಂಬಾ ಕೂದಲು ಸಿಕ್ಕಿತ್ತು. ಆಂಟಿ ಇರು ಅಂತ ಕಾಲು ಮಡಿಚಿದರು.
ಅವರ ತುಲ್ಲು ನೆಕ್ಕಿದೆ. ಆಂಟಿ ಕನವರಿಸುತ್ತಾ ಇಸ್ ಆ ಇಸ್ ಓ ಅಂದರು. ನಾನು ಅವರ ಮೊಲೆ ಹಿಡಿದು ಹಿಸುಕುತ್ತಾ ತುಲ್ಲು ನೆಕ್ಕಿ ಚೀಪುತ್ತಿದ್ದೆ. ಆಂಟಿ ನನ್ನ ತಲೆನ ಗಟ್ಟಿಯಾಗಿ ಅವರ ತುಲ್ಲಿಗೆ ಹೊತ್ತಿಕೊಂಡು ಸಾಕು ಕಣೋ ಡೆಂಗು ಬಾ ಅಂತ ನನ್ನ ಮೇಲೆ ಎಳೆದು ತುಟಿಗೆ ಕಿಸ್ ಮಾಡಿದ್ರು. ನಾನು ಆಂಟಿ ತುಲ್ಲುಗೆ ತುನ್ನೆ ತೂರಿಸಲು ಟ್ರೈ ಮಾಡಿದೆ, ಆಗಿಲ್ಲ. ಆಂಟಿ ನಗುತ್ತಾ ಹಿಂಗೇನ ಮಾಡೋದು ಅಂತ ಹೇಳಿ ನನ್ನ ತುನ್ನೆ ಅವರ ತುಲ್ಲಿಗೆ ಉಜ್ಜಿಕೊಂಡು ನೂಕು ಒಳ್ಳಕೆ ಅಂದರು. ನಾನು ನೂಕಿದೆ. ಮೈ ಜುಮ್ಮೆನಸಿತು. ನನ್ನ ತುನ್ನೆ ಬೆಚ್ಚಗೆ ಆಗುತ್ತಿತ್ತು. ಅವರನ್ನ ತಬ್ಬಿ ಹಿಡಿದು ಉದ್ರೇಕ ಜಾಸ್ತಿ ಆಗಿ ಆಂಟಿ ಅಂತ ಮುತ್ತು ಇಟ್ಟು ಆಂಟಿ ಕೆನ್ನೆ ಕಚ್ಚಿ ಕಿವಿಗೆ ಮುತ್ತು ಕೊಟ್ಟೆ. ನಾಲಿಗೆ ಇಂದ ನೆಕ್ಕಿದೆ. ಆಂಟಿ ಒಂದು ಕೈಯಲ್ಲಿ ನನ್ನ ತಲೆ ಮತ್ತೊಂದು ಕೈಯಲ್ಲಿ ಬೆನ್ನು ಹಿಡಿದು ಹಿಸುಕಿದರು. ನಾನು ಹೊಡೆಯೋಕೆ ಶುರು ಮಾಡಿದೆ. ಆಂಟಿ ಸೌಂಡ್ ಮಾಡ್ತಾಳೆ ಇದ್ರು. ಅವರ ಸೌಂಡ್ ನಂಗೆ ಇನ್ನು ತಲೆ ಕೆಡಿಸುತ್ತಿತಿ. ಇನ್ನು ಜೋರಾಗಿ ಕೈಯೋಕೆ ಶುರು ಮಾಡಿದೆ. ಆಂಟಿ ಮೊಲೆ ಹಿಡಿದು ಬಾಯಿಯಲ್ಲಿ ಕಚ್ಚಿದೆ. ಆಂಟಿ ಜೋರಾಗಿ ಕಚ್ಚಬೇಡ, ಮಾರ್ಕ್ ಆಗುತ್ತೆ. ಅಂಕಲ್ ನೋಡಿದ್ರೆ ಏನ್ ಮಾಡ್ಲಿ ಅಂದ್ರು. ನಾನು ಅಂಕಲ್ ಕಚ್ಚಿದೆ ಅಂತ ಹೇಳಿ ನಿಮ್ಮನ್ನ ದೆಂಗತೀನಿ ಅಂತ ನಾನು 1 ವಾರದ ಹಿಂದೆ ಅನ್ಕೊಂಡೆ ಆಂಟಿ ಅಷ್ಟರಲ್ಲಿ ಆಂಟಿ ಸೊಂಟ ಮೇಲೆ ಎತ್ತಿ ಅಂದ್ರು. ನಾನು ಏನಾಯ್ತು ಆಂಟಿ ಅಂದೆ. ಆಂಟಿ ಕ್ಲೈಮ್ಯಾಕ್ಸ್ ಆಯ್ತು ಕಣೋ ಅಂದ್ರು. ನಿಲ್ಲಿಸಬೇಡ ಮಾಡು ಅಂದ್ರು. ನಾನು ಹೊಡಿತಾ ಇದ್ದೆ. ಆಂಟಿ ನಂಗೂ ಬರ್ತಾ ಇದೆ ಅಂದೆ. ಆಂಟಿ ಆಚೆ ತೆಗಿ ಅಂತ ಹೇಳಿ ಸೊಂಟ ಇದಕ್ಕೆ ತೆಗೆದ್ರು. ನಾನು ಆಚೆ ತೆಗೆದು ಅವರ ಹೊಟ್ಟೆ ಮೇಲೆ ನನ್ನ ಎಲ್ಲ ಬಿಟ್ಟೆ. ಹಾಗೆ 5 ನಿಮಿಷ ಇಬ್ರು ತಬ್ಬಿಕೊಂಡು ಮಲ್ಕೊಂಡಿದ್ರಿ. 4 ಗಂಟೆ ಆಗಿತ್ತು. ಯಾರಾದ್ರೂ ಬರಬಹುದು ಅಂತ ಬಟ್ಟೆ ಹಾಕೊಂಡು ಬಾಗಿಲು ತೆಗೆದರು ಆಂಟಿ. ನಾನು ಆಂಟಿ ಥ್ಯಾಂಕ್ಸ ಅಂತ ತುಟಿಗೆ ಮುತ್ತು ಇಟ್ಟೆ. ಆಂಟಿ ನನ್ನ ತುನ್ನೆ ಇಟ್ಕೊಂಡು ಥ್ಯಾಂಕ್ಸ್ ಯಾಕೋ? ಥ್ಯಾಂಕ್ಸ್ ಹೇಳಿದ್ರೆ ಇನ್ನೊಂದು ಸರಿ ಬರಬೇಡ, ಟೀ ಕೊಡ್ತೀನಿ ಇರು ಅಂದ್ರು. ನಾನು ಹಾಗಾದ್ರೆ ನೋ ಥ್ಯಾಂಕ್ಸ್, ನಾನು ಮತ್ತೆ ಬರ್ತಾ ಇರ್ತೀನಿ ಅಂದೆ. ಕತೆ ಮುಂದುವರೆದ ಭಾಗಗಳು ಬೇಕಾದರೆ ಕಾಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ತಪ್ಪದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಾವು